ವೆಲ್ಕಮ್ ಟು ಬೃಂದಾವನ ಕನ್ನಡ ಬ್ಲಾಗ್ಸ್. ಈ ಬ್ಲಾಗ್ ಅಲ್ಲಿ ಹೂಕೋಸು ಗೊಜ್ಜು ಮಾಡೋದು ಹೆಂಗೆ ಅಂತ ನೋಡ್ಕೊಬರೋಣ ಬನ್ನಿ. ಹೂಕೋಸು, ಅವರೆಕಾಳು, ಮಸಾಲೆಗೆ ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ, ಹುರಿಗಡಲೆ, ಮೆಣಸು, ಲವಂಗ, ಚಕ್ಕೆ, ಕೊತ್ತಂಬರಿ ಸೊಪ್ಪು. ಒಗ್ಗರಣೆಗೆ ಈರುಳ್ಳಿ, ಕರಿಬೇವು, ಕಸ್ತೂರಿ ಮೆಂತ್ಯ, ಸ್ವಲ್ಪ ಅರಿಶಿನ, ಸಾಸಿವೆ, ಸ್ವಲ್ಪ ಅರಿಶಿನ, ಹೂಕೋಸು ಒಂದು 5 ನಿಮಿಷ ನೆನೆಬೇಕಿದು. ಅದಕ್ಕೆ ಕಾಳು ಹಾಕ್ತಾ ಇದ್ದೀನಿ. ಇದು 1 ನಿಮಿಷ ಕ್ಲೀನಾಗಿ ಬೇಯಿಸ್ಕೋಬೇಕು. ಬೆಳ್ಳುಳ್ಳಿ, ಶುಂಠಿ, ಕಾಯಿ, ಸ್ವಲ್ಪ ಜೀರಿಗೆ, ಮೆಣಸು, ಚಕ್ಕೆ, ಹುರಿಗಡಲೆ, ಟೊಮೊಟೊ ಇಷ್ಟು ಗ್ರೈಂಡ್ ಮಾಡ್ಕೋಬೇಕು, ಪೇಸ್ಟ್ ಮಾಡ್ಕೋಬೇಕು. ಬಿಸಿನೀರಲ್ಲಿ ಇಟ್ಟು ಹಾಕಿರ್ತೀವಲ್ಲ, ಇದು ಸಪ್ರೇಟಾಗಿ ಒಂದು ಪ್ಲೇಟಿಗೆ ಎತ್ಕೋಬೇಕು. ಎಣ್ಣೆ ಆದ ನಂತರ ಸಾಸಿವೆ, ಕಸ್ತೂರಿ ಮೆಂತ್ಯ, ಸ್ವಲ್ಪ ಕರಿಬೇವು, ಈರುಳ್ಳಿ, ಮಾಡ್ಕೋಬೇಕಿದು. ಫ್ರೈ ಆದ್ಮೇಲೆ ಮಸಾಲೆ ರುಬ್ಕೊಂಡಿರ್ತೀವಲ್ಲ, ಮಸಾಲೆ ಹಾಕ್ಬೇಕು. ನೀರು ಆ್ಯಡ್ ಮಾಡ್ಕೊಳ್ಳಿ ಮಸಾಲೆಗೆ. ಸ್ವಲ್ಪ ಬೆಂದ ನಂತರ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅರಿಶಿನ, ಇಷ್ಟು ಮಸಾಲೆ ಚೆನ್ನಾಗಿ ಬೇಯಿಸ್ಕೋಬೇಕು. ಮಸಾಲೆ ಸ್ವಲ್ಪ ಬೆಂದ ನಂತರ ಕಾಳು ಬೇಯಿಸ್ಕೊಂಡಿರ್ತೀರ ನೀರು, ಕಾಳು ಮತ್ತು ನೀರು ಅದು ಆ್ಯಡ್ ಮಾಡ್ಕೊಳ್ಳಿ. ಹೂಕೋಸು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಬೇಯಲು ಬಿಡಿ. ನೋಡಿ ಫ್ರೆಂಡ್ಸ್, ಗೋಬಿ ಗೊಜ್ಜು ರೆಡಿ ಇದೆ. ಈ ಗೊಜ್ಜು ಬಂದು ಚಪಾತಿ, ರೊಟ್ಟಿ, ಅನ್ನಕ್ಕೆಲ್ಲ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ.